ಹೆಚ್ಚು ನಮ್ಮನ್ನು ಅಗಲಿದ್ದಾರೆ. ಅವರ ಸ್ಮರಣಾರ್ಥವಾಗಿ ನುಡಿ ನಮನ ಸಲ್ಲಿಸೋದಕ್ಕೋಸ್ಕರ ಇದನ್ನು ಸೇರಿದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಮ್ಮೆಲ್ಲರನ್ನು ಹುರಿದುಂಬಿಸಿ ಈ ಕಾರ್ಯಕ್ರಮಕ್ಕೆ ರಾಮ ಮಂದಿರ, ಬ್ರಾಹ್ಮಣ ಸಂಘ, ಹಿರಿಯ ನಾಗರಿಕರ ವೇದಿಕೆ, ಕುಟೀರ ಹಾಗೂ ಲಯನ್ಸ್ ಸಂಸ್ಥೆ ಎಲ್ಲರೂ ಸೇರಿಕೊಂಡು, ಯಾಕೆಂದ್ರೆ ಸತ್ಯನಾರಾಯಣ ಅವರು ಇಷ್ಟೇ ಇಲ್ಲ, 4 ನಾನು ಏನು ಹೇಳಿದ್ದೀನಿ ಇದರಲ್ಲಿ ಮಾತ್ರ ಆಕ್ಟಿವ್ ಆಗಿರಲಿಲ್ಲ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ಆಕ್ಟಿವ್ ಆಗಿದ್ದರು. ಸದ್ಯದ ಮಟ್ಟಿಗೆ JP ನಗರದಲ್ಲಿರುವ ಈ ಸಂಸ್ಥೆಗಳ ಆಶ್ರಯದಲ್ಲಿ ಈ ಸಭೆ ಮಾಡಬೇಕು ಅಂತ ಸತ್ಯನಾರಾಯಣರವರ ನಿಕಟವರ್ತಿಗಳು, JP ನಗರದ ಮೂಲ ನಿವಾಸಿಗಳಾದ ಶ್ರೀ HV ರಾಜೀವ್ ಅವರು ಹೇಳಿದ್ರಿಂದ ನಾವು ಇದನ್ನು ಆಯೋಜಿಸಿದ್ದೀವಿ. ಶ್ರೀ HV ರಾಜೀವ್ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತೇವೆ. ಅದೇ ರೀತಿ ಸತ್ಯನಾರಾಯಣರವರ ಮತ್ತೊಬ್ಬ ನಿಕಟವರ್ತಿಗಳಾದ ಮಾಜಿ ಮಹಾಪೌರರಾದ ಶ್ರೀ ಭೈರಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಶ್ರೀ ಸತ್ಯನಾರಾಯಣ ಅವರ ಪರಮಾಪ್ತರಲ್ಲಿ ಒಬ್ಬರಾದ ಶ್ರೀ ಸಿದ್ಧಲಿಂಗಪ್ಪನವರು, ಲಯನ್ಸ್ ಕ್ಲಬ್ನವರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಪೂರ್ವವಾಗಿ ಸ್ವಾಗತಿಸ್ತೀನಿ. ನಮ್ಮ JP ನಗರ ಬ್ರಾಹ್ಮಣ ಸಂಘ ಎಲ್ಲ ಒಟ್ಟಿಗೆ ಆನಂತರ ಇವರೊಂದು ಗಣ್ಯರ ಕೃಷ್ಣನಮನ ಸಲ್ಲಿಸಿದ ನಂತರ ಎಲ್ಲರೂ ಅವರಿಗೆ ಒಂದು ಗೌರವಪೂರ್ವಕ ನಮನ ಸಲ್ಲಿಸೋಣ. ಎಲ್ಲರೂ ದಯವಿಟ್ಟು 2 ನಿಮಿಷ ಅಲ್ಲಿ ಕೂತಿರಿ. ಕರೀತೀನಿ. ಒಂದು ಕಡೆಯಿಂದ ಎಲ್ಲರೂ ಯಾವುದೇ ಗೊಂದಲಕ್ಕೆ ಅವಕಾಶ ಇದ್ದಲೇ ನಮಗೆ ಒಂದು ಪುಷ್ಪ ನಮನ ಸಲ್ಲಿಸುವಂತ ಕಾರ್ಯಕ್ರಮ ನಡೆಸೋಣ. ಮೆರವಣಿಗೆ ಬಂದು ಸಮಯ ಪಾಲನೆ ಮಾಡುವಂತ ಚೈತನ್ಯ ನಮಗೆಲ್ಲ ಬಂದು, ಮತ್ತು ಯಾವ್ಯಾವ ಕಾರ್ಯಕ್ರಮ ಹೇಗೆ ಆಗ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರು ಮಾಡೋದು ನಮಗೆಲ್ಲ ಆಶ್ಚರ್ಯವಾಗ್ತದೆ. JP ನಗರದ ಲಯನ್ಸ್ ಕ್ಲಬ್ನ ಬೆಳಿಗ್ಗೆ ನಮಗೆಲ್ಲರಿಗಿಂತ ಮುಂಚೆ ಎದ್ದು ತೆಗೆದು ತಗೊಂಡು ಮುಗಿಸಿ ನಾವೆಲ್ಲ ಬರೋದ್ರೊಳಗಡೆ ಸ್ವಚ್ಛ ಮಾಡಿ ಚೇರುಗಳನ್ನೆಲ್ಲ ಒರೆಸಿ ಅವ್ರು ನಮ್ಮನ್ನು ಕಾಯ್ದೆ. ನಾವು ಹೋದಾಗ ನಮ್ಗೆ ಸಿಗ್ತಿದ್ದು ಮೊದಲು ಮಂಗಳಾರತಿ ಅಂತಂದ್ರೆ ಬೈಕ ಏನು ನೀವೆಲ್ಲ ಏನು ಶಿಸ್ತು ಕಲ್ತಿದ್ದೀರಿ, ಡೈಲಿ ಪರಿಪಾಲನೆಯಲ್ಲಿ ಎಷ್ಟೊಂದು ಬರ್ತಿದ್ರಿ ಮೀಟಿಂಗ್ಗೆ. ಅಷ್ಟು ಮಟ್ಟಿಗಿನ ಶಿಸ್ತು, ಅಷ್ಟು ಮಟ್ಟಿನ ನಡವಳಿಕೆ. ಆದ್ರೆ ಅವ್ರ ಬೈಬಲಲ್ಲಿ ಹಾಕೊಳ್ಳಿ, ಅವ್ರು ಮಂಗಳಾರತಿ ಮಾಡಿದಾಗ ನಾವು ಯಾರು ಬೇಜಾರು ಮಾಡ್ಕೋತಿರ್ಲಿಲ್ಲ. ಇವ್ರು ನಮ್ಗೆ ಬೇಕು, ಇವ್ರು ಇರೋದ್ರಿಂದ ನಮ್ಮ ಸಂಸ್ಥೆಗಳಿಗೆ ಉಳಿತಾರೆ ಅನ್ನೋ ಭಾವನೆಗಳು ನಮ್ಗೆ ಬರ್ಲಿಕ್ಕೆ ಕಾರಣ ಆಯಿತು. ಅಂತ ಒಬ್ಬ ವ್ಯಕ್ತಿ ನಮ್ಗೆ ದೊರಕಿದ್ದು ನಮಗೆ ತುಂಬಾ ನಮ್ಮ JP ನಗರದ ಲಯನ್ಸ್ ಕ್ಲಬ್ ಪುಣ್ಯ ಅಂತ ಅನ್ಕೊಳ್ಳಿ. ಇನ್ನು ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹೇಳಿದ್ರೆ 10ರಷ್ಟು 100ರಷ್ಟು ಅವರು ರಾಮ ಮಂದಿರ ಮಾಡಿದ್ದಾರೆ. ಅದರ ಸ್ಥಾಪನೆಯಿಂದ ಹಿಡಿದು ಕೊನೆವರೆಗೂ ಹೋರಾಟ ಮಾಡಿ ಅದನ್ನು ಕಟ್ಟಡ ಮಾಡಬೇಕು ಹಿಡಿದು ಎಲ್ಲವನ್ನು ಮಾಡಿದವರು. ಶ್ರೀರಾಮನಿಗೆ ಹನುಮಂತ ಸೇವೆ ಮಾಡಿದರೆ ಏನೋ ಗೊತ್ತಿಲ್ಲ, ರಾಮ ಮಂದಿರಕ್ಕೆ ಸತ್ಯನಾರಾಯಣ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಸಾಧನೆಯನ್ನ, ಅಷ್ಟರ ಮಟ್ಟಿಗೆ ಚೈತನ್ಯ ಮಾಡಿದ್ದಾರೆ. ಏನಾದ್ರು ಒಂದು ಕಾರ್ಯಕ್ರಮ ರಾಮ ಮಂದಿರದಲ್ಲಿ ಆಗ್ಬೇಕು ಅಂತಂದ್ರೆ ಅವ್ರು ಏನಿಲ್ಲ, ಬಟ್ ಇಂತಿದ್ದವ್ರು ಅಂತ ಗುರುತು ಮಾಡ್ಕೊಂಡ್ರೆ ಅವ್ರವ್ರ ಮನೆಗೆ ಹೋಗಿ ಇಂತೆ ಕೆಲಸ ಮಾಡ್ತೀವಿ, ನಾನು ನಿಮ್ಮಿಂದ ಇಷ್ಟು ಬರ್ಬೇಕು ಅಂತಂದ್ರೆ ಯಾರು ಕೂಡ ಮಾತಿಲ್ಲ, ಬಾಯಿ ಮುಚ್ಕೊಂಡು ಹಣ ಕೊಟ್ಟು ಮಾಡ್ತೀವಿ. ಇವತ್ತು ಅಲ್ಲಿ ಏನೇನಾಯ್ತು, ಬೆಳ್ಳಿ ರಥ ಇರ್ಬೋದು, ಇನ್ನೊಂದು ರಥ ಇರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ನವಗ್ರಹ ದೇವಸ್ಥಾನ ಏನೇನು ಮಾಡಿದರೆ ಅದೆಲ್ಲವನ್ನು ಕೂಡ ಜನರಿಂದ ಪಡೆದು ಮಾಡಿದರೆ ಆ ಪಡ್ಕೊಳ್ಳೋ ಶಕ್ತಿ ಅವ್ರಿಗಿತ್ತು. ನಾವು ಯಾರು ಅಭ್ಯಾಸ ಕೊಡೋದಿಲ್ಲ, ಆದರೆ ಅವ್ರಿಗೆ ಶಕ್ತಿ ಹೋಗಿ ಕೂತ್ಕೊಂಡು ಮಾಡ್ತೀವಿ. ಅವ್ರಿಗೆ ಮನೆಯ ಬದುಕಿಗಿಂತ, ತನ್ನ ಸ್ವಂತ ಬದುಕಿಗಿಂತ ಅವ್ರಿಗೆ ಈ ಸಾರ್ವಜನಿಕವಾಗಿ ಮಾಡಬೇಕಾದ ಬದುಕುಗಳಿದಾವಲ್ಲ ಅವುಗಳೇ ಮುಖ್ಯವಾಗ್ಬೋದು. ಮನೆ ಬದುಕು ಕೂಡ ಅದರ ಹಾಗೆ ಒಂದು ಸಾಧಾರಣ ಬದುಕು ಅಂತ ತಿಳ್ಕೊಂಡಿದ್ರು. ಅವರ ಶ್ರೀಮತಿಯವರು ಕೂತು ಹೋಗ್ಬಿಟ್ರು. ಆಗ ನಾವು ಬೈದ್ರೆ ಹೋಗ್ತೀವಿ. ಅವಾಗ ಏನು ಸರ್ ಪಾಪ ನಿಮ್ಗೆ ಕಷ್ಟ ಆಗ್ತಾ ಇದೆ, ಇಲ್ಲೂ ಮಾಡ್ತೀವಿ, ದೇವಸ್ಥಾನ ಮಾಡ್ತೀವಿ, ಈ ಮನೆ ನೋಡ್ಕೊಂಡು ಇದ್ದು ಬಿಡಬಾರ್ದಾಗ್ರೆ ನಾವ್ಯಾವ ಮಾಡ್ಕೊಂಡು ಇಲ್ಲ ರೀ,
ನಾನು ಮಾಡಿದ ಸೇವೆಗಳಲ್ಲಿ ಆಕೆ ಸೇವೆಯನ್ನು ಕೂಡ ವಹಿಸಿದೆ. ಆ ದೇವಿ ರೂಪ ಈಗ ಅವಳು ನನಗೆ ಹೆಂಡತಿ, ಅವಳು ಸೇವೆ ಮಾಡೋದಿಲ್ಲ, ಅದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಅದು ನನ್ನ ಕಷ್ಟ ಅಂತ ಯಾವಾಗಲೂ ಅನಿಸಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ, ಅವಳು ಬೇಕಾದ ಒಂದು ಕಾಫಿ ಗೀಟಿ ಎಲ್ಲ ಮಾಡಿಕೊಡ್ತೀನಿ. ಎಲ್ಲ ಮಾಡಿ ಒಂದು 5 ಗಂಟೆಯಿಂದ ವಾಕಿಂಗ್ ಹೋಗಿ 6-7 ಗಂಟೆಗೆ ವಾಪಸ್ ಬಂದು ಅವಳು ತಿಂಡಿ ಮಾಡಿಕೊಂಡು ಹೀಗೆ ಹೇಳ್ತಾ ಹೋಗ್ತೀನಿ. ನಮಗೆ ಇಷ್ಟು ಜನ ಮಾಡೋಕ್ಕೆ ಸಾಧ್ಯವಿಲ್ಲ. ಬೈಜು ಬಂದಿದ್ರೆ ಯಾವುದೋ ಒಂದು ಕಲೆ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ತಿದ್ರು ಅಕ್ಷರ. ಅದು ಅವ್ರಿಗಿದ್ದ ಶಕ್ತಿ, ಅದು ಅವ್ರಿಗಿದ್ದ ಚೈತನ್ಯ. ಹಾಗಾಗಿ ಅವರ ಬದುಕಿದೆಯಲ್ಲ ಅಸಾಧ್ಯವಾದ ತ್ಯಾಗಮಯ ಬದುಕು. ಯಾವುದಕ್ಕೆ ಹಾಕೊಂಡು ತ್ಯಾಗಮಯ ಮಾಡ್ತಾರೆ. ಸಂಸ್ಥೆ ಮತ್ತು ಹಿರಿಯ ನಾಗರಿಕ ಸಂಸ್ಥೆ, ಬ್ರಾಹ್ಮಣರ ಸಂಘ ಹಾಗೂ ವಿಶೇಷವಾಗಿ ಮಹಿಳಾ ರವೀಂದ್ರ ಮನೆ ಮಹಿಳಾ ಬಳಗ, ಅಭ್ಯುದಯ ಮಹಿಳಾ ಸಮಾಜ ನೂತನ ಅಧ್ಯಕ್ಷರು ಇವರೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಇವತ್ತು ಸತ್ಯನಾರಾಯಣ ಅವರ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಇದ್ದಂಥ ಒಡನಾಟದಲ್ಲಿ ಒಂದು 4 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ತಾವೆಲ್ಲರೂ ಅವ್ರ ಬಗ್ಗೆ ಕೆಲವರು ಮಾತಾಡಬೇಕು ಅನ್ನೋದು ರಾಜು ಅವರ ಆಸೆ ಇರೋದ್ರಿಂದ ನೀವು ಇಲ್ಲಿ ಕೂತಿರೋರು ಕೂಡ ಅವ್ರ ಬಗ್ಗೆ ಒಂದು ಮಾತಾಡಬೇಕಾಗುತ್ತೆ. ಸತ್ಯನಾರಾಯಣ ಅವರು ಮೊದಲನೇದಾಗಿ ನನಗೆ ಪರಿಚಯ ಆಗಿದ್ದು ಈ ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಪೊಲೀಸ್ ಸ್ಟೇಷನ್ ಇಲ್ಲದೆ ಇದ್ದಂಥ ಸಮಯದಲ್ಲಿ ಅವರು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಇಡೀ JP ನಗರದಲ್ಲಿರುವಂಥ ಸಂಘ ಸಂಸ್ಥೆಗಳು, ಸ್ಕೂಲ್ಗಳು ಎಲ್ಲರನ್ನೂ ಸೇರಿಸಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆ ರೀತಿಯಾದಂಥ ಇಂಡಿಪೆಂಡೆನ್ಸ್ ಡೇನ ಮಾಡಿದ್ದು ಇನ್ನಿಲ್ವೇ ಇಲ್ಲ. ಅವ್ರ ನಂತರದಲ್ಲಿ ಬಹಳಷ್ಟು ವರ್ಷಗಳು ಮಾಡಿದ್ರು. ಅದಾದಮೇಲೆ 92ರಲ್ಲಿ ಅವರು ಚುನಾವಣೆಗೆ ಪಕ್ಷೇತರರಾಗಿ ನಿಂತರು. ಅವಾಗ ಹೆಚ್ಚು ಅವ್ರ ಜೊತೆ ನಮಗೆ ಒಡನಾಟ ಆಯಿತು. ನಾವು ಕೂಡ ಕಾಂಗ್ರೆಸ್ ಪರ ಇದ್ವಿ, ಹೋರಾಟ ಮಾಡ್ತಿದ್ವಿ. ಬಹುಶಃ ಅವತ್ತಿನ ದಿನಗಳಲ್ಲಿ BJP ಏನಾದರೂ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಅವತ್ತೇ BJP ಅಧಿಕಾರಕ್ಕೆ ಬರ್ತಿತ್ತು. ಅವಾಗ ಕೊಡಲಿಲ್ಲ. 3 ಹೆಸರು ಮಾಡಿದಂಥ ವ್ಯಕ್ತಿ ಅವಾಗ ಆಗಲಿಲ್ಲ. ಆದ್ರೂ ಕೂಡ ಅವರು ಅದರ ನಂತರದಲ್ಲಿ ನಾವೆಲ್ಲ ನಿಂತಾಗ ಪಕ್ಷ ಭೇದವಿಲ್ಲದೆ ನಮ್ಮನ್ನೆಲ್ಲ ಬೆಂಬಲಿಸಿದ್ದಾರೆ. ಕೆಲಸ ಕಾರ್ಯಗಳನ್ನ ನೋಡಿ ಮಾಡಿದಂಥ ವಿಚಾರಗಳಲ್ಲಿ ನನ್ನ ಹೆಚ್ಚು ಕೆಲಸ ಕಾರ್ಯಗಳನ್ನ ರಾಮ ಮಂದಿರಕ್ಕೆ ಹಚ್ಚುತ್ತಿದ್ರು. ಏನೇ ಕೆಲಸಗಳಿದ್ರು ನನಗೇ ಹೇಳ್ತಿದ್ರು. ರಾಮ ಮಂದಿರದ ವಿಚಾರ ಬಂದಾಗ ಡಿಸ್ಪ್ಯೂಟ್ ಶುರು ಆಯಿತು. ಅದಕ್ಕೆ ಅದನ್ನು ತೆಗೆದೇ ಬಿಡಬೇಕು ರಾಮ ಮಂದಿರನ ಅನ್ನೋ ಒಂದು ಸ್ಥಿತಿಗೆ ಹೋಗಿತ್ತು. ಆ ಸಮಯದಲ್ಲಿ ಹೆಚ್ಚು ನನ್ನ ಜೊತೆ ಸಂಪರ್ಕ ಮಾಡಿ, ಮತ್ತು ರಾಜೀವ್ ಅವರ ಜೊತೆ, ಆಗ ಚೇರ್ಮನ್ ಅವ್ರ ಜೊತೆ ಸಂಪರ್ಕ ಮಾಡಿ ಅದನ್ನು ಉಳಿಸುವಂಥ ಒಂದು ಪ್ರಯತ್ನಕ್ಕೆ ನಮ್ಮನ್ನೆಲ್ಲ ಪ್ರೇರೇಪಣೆ ಮಾಡಿ, ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನ ಕೂಡ ಕಲೆಕ್ಟ್ ಮಾಡಿ ಅದೆಲ್ಲವನ್ನ ಸಜ್ಜುಗೊಳಿಸಿ ರಾಮ ಮಂದಿರನ ಉಳಿಸಿ ಇವತ್ತು ಬೆಳೆಸಿ ಇವತ್ತು ನಮ್ಮೆಲ್ಲರ ಮುಂದೆ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಅವರು ಏನು ಆಸೆ ಇಟ್ಟಿದ್ರು ರಾಮ ಮಂದಿರದ ಮೇಲೆ ಅದನ್ನೆಲ್ಲ ನೀವು ಹೆಚ್ಚು ಅದನ್ನು ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ರಾಜು ಅವರು ನೀವು ಎಲ್ಲ ಸೇರಿ ಮಾಡುವಂಥದ್ದು ಆಗಬೇಕು ಅಂತೇಳಿ ನನ್ನ ವಿಚಾರ. ಹಾಗೆ ಬ್ರಾಹ್ಮಣರ ಸಂಘಕ್ಕೆ ಒಂದು ನಿವೇಶನ ಕೊಡಬೇಕು ಅಂತೇಳಿ ರಾಧವ್ನವರು ಮತ್ತು ಜಯರಾಮ್ ಶಾಸ್ತ್ರಿಗಳು ನನ್ನ ಹತ್ರಕ್ಕೆ ಬಂದರು. ಇನ್ನೆಲ್ಲ ಹಲವಾರು ಸ್ನೇಹಿತರುಗಳು ಜೊತೆಯಲ್ಲಿ ಬಂದರು. ಆಗ ಅವರು ಒಂದೇ ಮಾತು ಹೇಳಿದ್ರು, ನೋಡಪ್ಪ, ಎಲ್ಲ ಜನಾಂಗಗಳಿಗೂ ಅಲ್ಲಿ ಇಲ್ಲಿ ಜಾಗ ಕೊಟ್ಟಿದ್ದೀರಿ, ಬ್ರಾಹ್ಮಣರು ಬಹಳಷ್ಟು ಸೌಮ್ಯವಾದಂಥ ಜನ, ಒಂದು ಜಾಗ ಕೊಡಿಸೋ ಬೈರಪ್ಪ ಅಂತಂದು. ಆಗ ನಾನು ಲಾಸ್ಟ್ ಬಸ್ ಸ್ಟಾಪಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಯಾಕೆ ಅವ್ರು ಒಪ್ಪಲಿಲ್ಲ. ಕೊನೆಗೆ ಈ ಸ್ಥಳವನ್ನು ಕೂಡ ನಾವೇ ಅವ್ರಿಗೆ ಮಾಡಿಕೊಟ್ಟಂಥವ್ರು ಬ್ರಾಹ್ಮಣರ ಸಂಘಕ್ಕೆ. ಅವರ ಕೋರಿಕೆ ಮೇಲೆ, ರಾಧಮ್ಮನ ಕೋರಿಕೆ ಮೇಲೆ, ಜಯರಾಮ್ ಮೇಲೆ ಈ ಜಾಗವನ್ನು ಹಣ ಕೊಟ್ಟದ್ದು ಬ್ರಾಹ್ಮಣರ ಸಂಘ. ಆದರೆ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟದ್ದು ನಾವು. ಇಲ್ಲೇ ಆಗಲಿ, ಇಲ್ಲೇ ಇರಲಿ, ಇವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬ್ರಾಹ್ಮಣರ ಸಂಘನ ಸಮಾವೇಶಗಳನ್ನ ಮಾಡಿಸ್ತಿದ್ರು. ಬಹುಶಃ ಆಗೆಲ್ಲ ಅಷ್ಟು ದೊಡ್ಡ ಸಮಾವೇಶನ ಬ್ರಾಹ್ಮಣರ ಸಮಾಜದಲ್ಲಿ ನಾನು ನೋಡಿರಲಿಲ್ಲ. ಅಂತ ಒಂದು ಕಾರ್ಯಕ್ರಮಗಳೆಲ್ಲ ಮಾಡೋರು. ಅದರ ಜೊತೆಯಲ್ಲಿ ಎಲ್ಲ ವೃದ್ಧಾಶ್ರಮಗಳು ಕೂಡ ನನ್ನನ್ನು ಕರ್ಕೊಂಡು ಹೋಗೋರು. ಅವರು ನನ್ನ ಕೈಲೂ ಕೂಡ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಪ್ಪ ಅಂತ ಹೇಳೋರು. ಆಮೇಲೆ ನಮ್ಮಲ್ಲಿ ಸಿದ್ಲಿಂಗಪುರಗಳ ಪೇಪರ್ಗಳನ್ನ ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ವೃದ್ಧಾಶ್ರಮಗಳಿಗೆ ಹೋಗುವಂಥದ್ದು ಈ ಎಲ್ಲ ಕೆಲಸಗಳನ್ನ ಮಾಡ್ತಿದ್ರು. ಹಾಗಾಗಿ ಬ್ರಾಹ್ಮಣರ ಸಂಘ ಒಂದೇ ಇಲ್ಲದೆ ಇನ್ನಿತರ ಎಲ್ಲ ಸಮಾಜಗಳಿಗೂ ಬೆಂಬಲವಾಗಿ ನಿಂತು ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು. ಹಾಗಾಗಿ JP ನಗರದಲ್ಲಿ ಬಹುಶಃ ಅವರು ಇಲ್ಲೇನಾದ್ರೂ ಇದ್ದು ಕಾಲವಾಗಿದ್ದಿದ್ರೆ ಬಹಳಷ್ಟು ದೊಡ್ಡ ಕಾರ್ಯಕ್ರಮಗಳೇ ಆಗ್ತಿತ್ತು ಅಂತ ನಾನಾದ್ರೂ ಭಾವಿಸ್ತೀನಿ. ಆದ್ರೂ ಇನ್ನು ತಾವೆಲ್ಲರೂ ಏನು ಅವರ ಅಭಿಮಾನಿಗಳಿದ್ದೀರಿ, ತಾವೆಲ್ಲರೂ ಬಂದು ಸೇರಿದಿರಿ. ಹೆಚ್ಚು ಒಡನಾಟ ಅಂತಂದ್ರೆ ನನಗೆ ಕ್ರೀಡಾಂಗಣ ಎನ್ನುವ ಒಂದು ವಾಣಿಯನ್ನು ಕೇಳಿದ್ದೀರಿ ಅನ್ಸುತ್ತೆ. ಈ ವಾಣಿ 100ಕ್ಕೆ 100 ಭಾಗ ನಮ್ಮ ಸತ್ಯನಾರಾಯಣ ಅವರಿಗೆ ಸೇರಬೇಕಾಗಿತ್ತು.
ಎಂದು ಯಾವುದಕ್ಕೂ ಹೆದರದೆ ಕುಗ್ಗದೆ ತುಂಬು ಜೀವನವನ್ನು ನಡೆಸಿದವರಲ್ಲಿ ಸತ್ಯನಾರಾಯಣ ಅವರು. ಕೆಲವೊಂದು ಮಾತನ್ನ ಮಾತ್ರ ಆಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಾಕಷ್ಟು ಅವರ ಜೊತೆ ಕೂಡಿ ಅನುಭವಿಗಳು, ಅವರ ಜೊತೆಗಾರರು, ಒಡನಾಡಿಗಳು ಇದ್ದಾರೆ. ಅವರು ಒಂದಷ್ಟು ಅಭಿಮಾನದ ಮಾತುಗಳನ್ನ ಆಡಬೇಕು ಅಂತಿದ್ದಾರೆ. ನಾನು ಇಲ್ಲಿ ಒಂದು ಹೆಣ್ಣು ಮಗಳಾಗಿದ್ರು ಸತ್ಯನಾರಾಯಣವರು ಕಳೆದು ಹೋದ್ರು ಅಂತಂದಾಗ ಬಹಳ ಬೇಜಾರಾಯಿತು. ಹೌದಾ ಅನ್ನಿಸ್ತು. ಯಾಕೆ ಅನ್ನಿಸ್ತೋ ಗೊತ್ತಿಲ್ಲ. ಯಾಕೆ ಅಂದ್ರೆ 90 ವರ್ಷದ ನಂತರವೂ ಹೀಗೆ ಅನಿಸಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಅವರು ನಮ್ಮ ಹೃದಯಕ್ಕೆ ಹತ್ತಿರವಾಗಿದ್ರು ಅಂತ. ಪ್ರತಿ ಬಾರಿ ಆಸ್ಟ್ರೇಲಿಯಾದಿಂದ ಬಂದಾಗಲೂ ನಮಗೆ ಸ್ವಲ್ಪ ಇವರಷ್ಟು ಸಿಕ್ಕದೆ ಇರ್ತಿರ್ಲಿಲ್ಲ. ಲಯನ್ಸ್ ಕ್ಲಬ್ನಿಂದ ಅಷ್ಟೇ ನಾನು ಅವ್ರನ್ನ ಹತ್ತಿರದಲ್ಲಿ ನೋಡಿದವಳು. ಬಹಳ ಗೌರವ ಕೊಡ್ತಾ ಇದ್ದೆ ಅವ್ರಿಗೆ. ನೀವೊಂದು ಮಾತು ಕೇಳಿರಬಹುದು, ಮನುಷ್ಯ ಯಾವಾಗಲೂ ಮನುಷ್ಯನಿಗೆ ಸಾಮಾನ್ಯವಾಗಿ ಜನತೆ ಬೆಲೆ ಕೊಡೋದು ಒಂದು ಐಶ್ವರ್ಯಕ್ಕೆ, ಒಂದು ವಯಸ್ಸಿಗೆ, ಇನ್ನೊಂದು ವ್ಯಕ್ತಿತ್ವಕ್ಕೆ. ಐಶ್ವರ್ಯ ದೇವರು ಕೊಟ್ಟಂಥದ್ದು ನಿಮಗೆ ಗೊತ್ತಿದೆ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಯಾವ ರೀತಿ ಹೇಳ್ತೀವೋ ಯಾರೂ ಅರಿಯರು. ವಯಸ್ಸು ಕೂಡ ಅಷ್ಟೇ ದೇವರೇ ಕೊಟ್ಟದ್ದು. ನಾವು ಇರ್ತೀವಿ ಅಂದ್ರೂ ಒಂದು ಜಗಗಳಿಗೆನೂ ಇರಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕೈಲೇ ಎಲ್ಲವೂ ಇರೋದು. ಆದರೆ ವ್ಯಕ್ತಿತ್ವ ಮಾತ್ರ, ಸುಂದರ ವ್ಯಕ್ತಿತ್ವ ಆಗ್ಲಿಕ್ಕೆ ಮನುಷ್ಯನ ಕೈ ಮಾತ್ರ ಸಾಧ್ಯ. ಈ ವ್ಯಕ್ತಿ ಹೋದಪ್ಪ ಅಂತಂದ್ರೆ ಇಷ್ಟು ಜನ ಇನ್ನೂ ಸಾಕಷ್ಟು ಜನ ಬರ್ತಿದ್ರೇನೋ, ಅವರ ಅವಕಾಶಕ್ಕೆ ಆಗಿಲ್ಲ ಅನ್ಸುತ್ತೆ. ಇಲ್ಲಿ ಇಷ್ಟು ಜನ, ಒಂದಷ್ಟು ಜನ ಹೋದ್ರೆ ಅವ್ರ ಬಾಡಿ ತೆಗೆಯಕ್ಕೂ 4 ಜನ ಇರಲ್ಲ ಕಣ್ರಿ. ಆದ್ರೆ ಆಸ್ಟ್ರೇಲಿಯಾದಲ್ಲಿ ಒಂದು ಜೀವ ಹೋಗಿದೆ ಅಂದ್ರೆ ಬೇಜಾರಾಗಿ ಇಲ್ಲಿ ಇಷ್ಟು ಜನ ಸೇರಿ ಅವ್ರಿಗೆ ಒಂದು ಸಂತಾಪ, ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ, ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಅಂದ್ರೆ ಅವರ ವ್ಯಕ್ತಿತ್ವ ಎಷ್ಟರ ಮಟ್ಟ ಇತ್ತು ಅನ್ನೋದನ್ನ ನಿಮ್ಮೆಲ್ಲರೂ ಮುಗಿಸ್ಕೊಂಡು ನಾವು ಹೇಳಿ ಬರ್ಬೇಕಾಗಿಲ್ಲ. ಇಲ್ಲಿ ನಾವೊಂದು ಕ್ಷಣ ಮಾತ್ರ ಮಾತಾಡಿ ಅಂತ ಹೇಳಿದರೆ ಮಾತಾಡ್ತಾ ಇದ್ದೀವಿ. ಬಟ್ ಎಲ್ಲರ ಹೃದಯಕ್ಕೂ ಈಗಾಗಲೇ ಮಿಡಿದಿದೆ. ಅವರ ಸರಳ ಸುಂದರ ವ್ಯಕ್ತಿತ್ವ ಸದಾಕಾಲ ಬೇರೆಯವರಿಗೆ ಮಿಡಿಯುವಂಥದ್ದು, ಸೇವಾ ಮನೋಭಾವನೆ. ಏನು ಯಾವುದೇ ಒಂದು ಸರ್ವಿಸ್ ಆಕ್ಟಿವಿಟೀಸ್ ಅಲ್ಲಿ ನಂದಿರ್ಲಿ ಅಂತ ಮುಂಚೆನೆ ಟೇಬಲ್ ಮೇಲೆ ಹಣ ಇಡ್ತಿದ್ರು ಅಂದ್ರೆ ಸತ್ಯನಾರಾಯಣ ಅವರು. ಅವರನ್ನ ನೋಡಿ ಕಲಿಯಬೇಕಾಗಿದ್ದು ನಮಗೆ ಬಹಳಷ್ಟಿದೆ. ಒಬ್ಬ ವ್ಯಕ್ತಿ 9 ವರ್ಷ ತುಂಬು ಜೀವನವನ್ನ ನಡೆಸಿ ಹಲವಾರು ಪಾಠನ ನಮಗೆ ಕಲಿಸ್ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ನಾವು ಆ ವ್ಯಕ್ತಿಗೆ ನಮ್ಮ ಕೋಟಿ ನಮ್ಮ ಜೀವನಿಧಿ ವೃದ್ಧಾಶ್ರಮದ ಸಂಸ್ಥಾಪಕಿ ನಮ್ಮ ಸಿದ್ಲಿಂಗಮ್ಮ ಸರ್ ಮತ್ತೆ ರಂಗಸ್ವಾಮಿ ಸರ್ ಆ್ಯಂಡ್ ಸತ್ಯನಾರಾಯಣ ಸರ್ ನಮ್ಮ ಜೀವನಿಧಿ ವೃದ್ಧಾಶ್ರಮಕ್ಕೆ ತುಂಬ ಸೇವೆಯನ್ನು ಮಾಡಿದ್ದಾರೆ. ಅದರಲ್ಲೂ ಸತ್ಯನಾರಾಯಣ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಮಯ ಸಾಲಲ್ಲ. ಅವರ ಒಂದು ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವರಿವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಅವರ ಒಂದು ಆಕ್ಟಿವಿಟಿ, ಅವರ ಒಂದು ಮೋಟಿವೇಶನ್, ಅವರ ಒಂದು ಟ್ಯಾಲೆಂಟ್, ಅವರ ಒಂದು ಹಾರ್ಡ್ ವರ್ಕ್, ಡೆಡಿಕೇಶನ್, ಅವರ ಎಂತೂಸಿಯಾಸಮ್ ನಾವು ಅದನ್ನು ಮರೀಲಿಕ್ಕಾಗಲ್ಲ. ನನಗೆ ಸ್ವಲ್ಪ HV ಕಮ್ಮಿ ಇತ್ತು, ಅದಕ್ಕೆ ಟ್ರಾನ್ಸ್ಮಿಷನ್ ಮಾಡಿಸ್ಕೊಳ್ತಿದ್ದೆ ಸ್ವಲ್ಪ. ಅದರಿಂದ ಸರ್ ಕಾರ್ಯಕ್ರಮ ಇರೋದ್ರಿಂದ ಹಾಗೆ ಓಡ್ ಬಂದ್ಬಿಟ್ಟೆ. ನಮ್ಗೆ ಸ್ವಲ್ಪ ಬೇಸರ ಆಯಿತು. ಸರ್ ಅಬ್ರಾಡ್ ಹೊಡುವಾಗ ನಮ್ಮೆಲ್ಲ ಕರ್ತಿದ್ರು, ನಾವು ಈ ಥರ ಇರೋಲ್ಲ, ಇನ್ಮೇಲೆ ಅಬ್ರಾಡ್ ಹೊರಡ್ತಾ ಇದ್ವಿ, ಏನು ಸಮಸ್ಯೆ ಆಯಿತು. ನಾನು ಆ್ಯಕ್ಚುಲಿ ಒಂದು ಸ್ಟಾಫ್ ನರ್ಸ್. ಸೊ ದಟ್ ಅವ್ರು ನನಗೆ ಹೇಳಿದ್ರು, ಈ ಥರ ಪಾರ್ಕಿನ್ಸನ್ ಆಯಿತು, ಹೀಗೆ ನಡೀತು ಅಂತ ಹೇಳಿದ್ರು. ಸೊ ನಾನು ನಮ್ಮ ಆಶ್ರಮದ ಸಿಬ್ಬಂದಿಗಳೆಲ್ಲ ನಾವು ಹೋಗಿದ್ವಿ. ಅವರು ರೆಡ್ ಲೋಟಸಲ್ಲಿ ಅವರು ವೈಫ್ ಎಲ್ಲ ಇದ್ರು, ಅವ್ರಿಗೆ ಸನ್ಮಾನನ ಮಾಡಿದ್ವಿ. ಅವರು ಸ್ವಲ್ಪ ಬುದ್ಧಿವಾದಗಳನ್ನು ಹೇಳಿದ್ರು. ಅವರು ಹೇಗೆ ಅಂತ ಹೇಳಿದ್ರೆ ನನಗೆ ಪರಿಚಯ ಆದ 2015 ನಾನು ಲಯನ್ಸ್ ಕ್ಲಬ್ಗೆ ಸೇರಿದಾಗ ಅವ್ರ ಪರಿಚಯ ಆಯಿತು. ಸುಮಾರು 15 ವರ್ಷಗಳಲ್ಲಿ ಅವ್ರನ್ನ ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೆ. ಲಯನ್ಸ್ ಅಂತಂದ್ರೆ ಸುಸಾರು ಅಂತ ಸೇವಾ ಕಾರ್ಯ ಮಾಡಬೇಕು, ಅದಕ್ಕೋಸ್ಕರ ನಾವು ಲಯನ್ಸ್ ಕ್ಲಬ್ ಸೇರ್ಕೊಂಡಿದ್ದೆ. ಇದಕ್ಕೆ ಸರಿಯಾದ ವ್ಯಕ್ತಿ ಅಂದ್ರೆ ನಾನು ಸತ್ಯನಾರಾಯಣ ಅವರ ಹೆಸರನ್ನೇ ಮೊದಲೇ ತಗೋತೀನಿ. ನಾವು ಲಯನ್ಸ್ನಲ್ಲಿ ಸುಮಾರು 14
15ನೇ ವರ್ಷ ಇದು ಜೆ.ಪಿ. ನಗರದಲ್ಲಿ ಪ್ರಾರಂಭ ಇದು ವ್ಯಕ್ತಿತ್ವ ಅದು ಸಹಜವಾಗಿ ವ್ಯಕ್ತಿಗುಣವಾಗಿ ಬರೋದರ ಕಲ್ಪನೆ ಮಾಡ್ಕೊಂಡು ಹೇಳಕ್ಕಾಗಲ್ಲ. ಅವ್ರು ಯಾವತ್ತೂ ರಾಮಮಂದಿರದಲ್ಲಿ ಅವ್ರದ್ದು ಐಕಾನಿಕ್ ಮೆಸೇಜ್ ಇತ್ತು. ಸಾಮಾನ್ಯ ಮಂಗಳಾರತಿ ಆದ್ಮೇಲೆ ಅವ್ರು 2 ಕೈ ಜೋಡಿಸಿ ಆವತ್ತಿನ ದಿನ ಏನ್ ಸೇವೆ ಇತ್ತು, ಈಗ ಮಹಾಗಣಪತಿಯೇ ನಮಃ ಜೋರಾಗಿ ಕೂಗ್ಬೇಕು. ಎಲ್ಲರೂ ಜೋರು, ನನಗೆ ಕೇಳಿಸ್ಲಿಲ್ಲ, ದೇವರಿಗೆ ಕೇಳಿಸುತ್ತೆ ಅಂತ ಒಂದು ತಮಾಷೆಯಾಗಿ ಜೋಗಿಯಲ್ಲಾಗಿ ಅವರು ಪುನಃ 3 ಸರಿ ಹೇಳ್ತೀನಿ ಅನ್ನೋ ಒಂದು ಅಭ್ಯಾಸ ಮಾಡ್ಬಿಟ್ರು. ಇವ್ರಿಗೆ ಹೇಳಿಸ್ಕೊಳ್ಳೋದು ಬೇಡ, ನಾವೇ ಜೋರಾಗಿ ಕಲಿಸೋಣ ಅಂತ. ಆ ಥರ ಆಗಿ ಅವರು ರೈಲ್ವೆನಲ್ಲಿ ಇಂಜಿನಿಯರ್ 92 ವರ್ಷದಲ್ಲೂ ಕ್ರಿಯಾಶೀಲ ವ್ಯಕ್ತಿಯಾಗಿ ರಾಮಮಂದಿರದಲ್ಲಿ ಅವ್ರಿಲ್ಲ ಅಂತಂದ್ರೆ ಏನೋ ಮಿಸ್ಸಿಂಗು ಎಲ್ಲ ಬರುತ್ತಿದ್ದು ಅವ್ರ ಮಗ ಇಲ್ಲ ಇರ್ತಿತ್ತು. ಹಾಗಾಗಿ ತುಂಬಾ ಸರಳ ಜೀವನ. ಮತ್ತೆ ಯಾವಾಗಲೂ ಸೇವೆ. ಈ ಲಯನ್ಸ್ ಕ್ಲಬ್ ಮಾಡ್ತೀವಿ, ಇಲ್ಲಿ ಈ ಸಂಘಕ್ಕೂ ಅಧ್ಯಕ್ಷರಾಗಿದ್ರು, ಅಲ್ಲೂ ಅಧ್ಯಕ್ಷರಾಗಿದ್ರು. ಅಧ್ಯಕ್ಷರ ಬಿಟ್ಟ ಮೇಲೂ ಈ ಜೂನಿಯರ್ಸ್ಗಳಿಗೆ ಎನ್ಕರೇಜ್ ಮಾಡ್ಕೊಂಡು ಬಂದಂತ ಒಂದು ವ್ಯಕ್ತಿ. ಅವ್ರನ್ನ ಕಳ್ಕೊಂಡ್ರು ಅಂದಾಗ ನನಗೆ ನಿಜವಾಗ್ಲೂ ಶಾಕ್ ಆಯ್ತು. ಅವ್ರು ಇಲ್ಲಿ ಹೋಗುವಾಗ ಒಂದು ಇಲ್ಲಿ ಸ್ನೇಹಿತರಿಗೆಲ್ಲ ಹೇಳಿದಂತ ಇನ್ನು ನಾವು ಬರಲ್ಲ ನಾನು ಅಂತ. ಅಲ್ಲಿಂದ 2 ತಿಂಗಳಿಗೆ ಇಲ್ಲ ನಿಜವಾಗಿ ಬರಲ್ಲ ಅಂತ ಮೇಲಿಕೆ ಹೋದ್ರು ಈಶ್ವರ. ಅದು ಕೇಳಿ 2 ವಿಷಯ ಕೇಳಿ ಬಹಳ ಸಂತಾಪ ಆಯ್ತು, ಬೇಜಾರಾಯ್ತು. ಅವ್ರ ಆತ್ಮಹತ್ಯೆ ಶಾಂತಿ, ನೆಮ್ಮದಿ, ಆರೋಗ್ಯ ಕಾಪಾಡಬೇಕು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ವೈಫ್ ಬೆಡ್ರಿಡನ್ ಸುಮಾರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಮುಂದೆ ಆಸೀನರಾಗಿರುವಂತ ಎಲ್ಲ ಹಿರಿಯರೇ ಹಾಗೂ ಸತ್ಯನಾರಾಯಣ ಅವರ ಆತ್ಮೀಯ ಸ್ನೇಹಿತರು, ಬಂಧುಗಳು, ನಾನು ಸತ್ಯನಾರಾಯಣ ಅವರಿಗೆ ಚಿಕ್ಕಪ್ಪ ಅಂದ್ರೆ ಸತ್ಯನಾರಾಯಣ ನಮ್ಮ ಚಿಕ್ಕಪ್ಪ ಆಗ್ಬೇಕು. ನಮ್ಮ ಒಡನಾಟ 1997ರಿಂದನೂ ನಮ್ಮ ಜೊತೆ ಅವರು ಬಹಳ ಆತ್ಮೀಯರಾಗಿ, ನಾನು ಅವರ ಕುಟುಂಬದ ಸದಸ್ಯರಾಗಿ, ಅವ್ರ ಮಕ್ಕಳೆಲ್ಲ ಆಸ್ಟ್ರೇಲಿಯಾದಲ್ಲಿ ಇದ್ರು, ನನ್ನನ್ನ ನಮ್ಮ ಮಿಸಸ್ನ ಅವರು ಮಗನಾಗಿ ನೋಡ್ತಾ ಇದ್ರು. ಹಾಗಾಗಿ ನಮ್ಗೆ ಸತ್ಯನಾರಾಯಣರವರು ಬಹಳ ನಮ್ಮ ಜೀವನದಲ್ಲಿ ನಮ್ಮ ಅನೇಕ ಕಷ್ಟ ಅಥವಾ ಸುಖದ ಎಲ್ಲ ಕಾರ್ಯಕ್ರಮಗಳಲ್ಲೂ ಜೊತೆಯಾಗಿ ಇದ್ದು ಅನೇಕ ಸ್ಫೂರ್ತಿಯನ್ನ ನೀಡ್ತಾ ಇದ್ದಂತಹ ವ್ಯಕ್ತಿತ್ವವುಳ್ಳಾದಂತಹ ವ್ಯಕ್ತಿಯಾಗಿದ್ರು. ಸತ್ಯನಾರಾಯಣರವರ ಸಮಯ ಪಾಲನೆ ಮತ್ತು ಅವರು ತಮ್ಮ ಕಾರ್ಯಗಳಲ್ಲಿ ತೋರಿಸ್ತಾ ಇದ್ದಂತಹ ಶ್ರದ್ಧೆ, ಈ ಎಲ್ಲ ಕಾರ್ಯಗಳು ನಮ್ಮ ನಿಜ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಸಹಕಾರಿ ಆಯಿತು ಅಂತ ಹೇಳ್ತಾ, ಹಾಗೆ ನೀವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಅವರಿಗೆ ತೋರಿಸ್ತಾ ಇದ್ದಂತಹ ಪ್ರೀತಿ, ವಿಶ್ವಾಸ, ಅವರ ಮೇಲೆ ಇಟ್ಟಿದ್ದಂತಹ ನಂಬಿಕೆ, ಆ ನಂಬಿಕೆಗೆ ತಕ್ಕಂತೆ ಅವ್ರು ನಡ್ಕೊಡ್ತಂತಹ ರೀತಿ, ಇವೆಲ್ಲವೂ ಅವರ ತುಂಬು ಜೀವನದಲ್ಲಿ ಬಹಳ ಸರ್ಕಾರಿಯಾಗಿ ಒಂದು ತಾವು ತಮ್ಮ ವ್ಯಕ್ತಿತ್ವವನ್ನು ಪೂರ್ಣಗೊಳಿಸೋದಕ್ಕೆ ಸಹಕಾರಿ ಆಯಿತು ಅಂತ ಭಾವಿಸ್ತಾ, ನೀವು ಎಲ್ಲ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ದುಃಖ ಆಗ್ತಾ ಇದೆ. ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಮಾತು ಹೊರಡೋದಿಲ್ಲ, ಏನು ಮಾತಾಡಬೇಕು ಅಂತ ತಿಳಿಯೋದೇ ಇಲ್ಲ. ಆದರೂ ಮಾತಾಡಬೇಕಾಗಿದೆ, ಅದು ಅನಿವಾರ್ಯ. ಸತ್ಯನಾರಾಯಣ ಸರ್ ಅವರು ಮತ್ತು ನಮ್ಮ ಕುಟುಂಬ ಸುಮಾರು 35 ವರ್ಷದ ಒಂದು ಸ್ನೇಹ ಭಾವದಿಂದ ಇದ್ದೇವೆ. ಬಹುಶಃ ಯಾರು ಒಂದು ಅಂಶವನ್ನು ಹೇಳಲಿಲ್ಲ ಅಂತ ನಾನು ಭಾವಿಸ್ತೇನೆ. ಅವರು ಕಳೆದ ಒಂದು 30 ವರ್ಷದ ಹಿಂದೆ ಸಪ್ತರ್ಷಿ ಸಹಕಾರಿ ಬ್ಯಾಂಕನ್ನು ಆರಂಭ ಮಾಡಿದರು, ಸಹಕಾರಿ ಸಂಘವನ್ನು. ಎಷ್ಟು ಅದಕ್ಕಾಗಿ ಜೆ.ಪಿ. ನಗರ, ವಿದ್ಯಾರಣ್ಯ ಭವನ ಎಲ್ಲ ಕಡೆಗಳಿಗೂ ಮನೆ ಮನೆಗೆ ಹೋಗಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಮಾಡಬೇಕು ಅಂತ 1,000 ಸದಸ್ಯರನ್ನು ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಪ್ರಪ್ರಥಮ ಬಾರಿಗೆ ಅವರನ್ನು ನೋಡಿದ್ದು ನಮ್ಮ ಮನೆಯಲ್ಲಿ ಆ ಕಾರಣಕ್ಕಾಗಿ ಬಂದ ದೊಡ್ಡ ಸಹಕಾರಿ ಅವರಿಗೆ. ಆ ಬ್ಯಾಂಕನ್ನು ಯಾವ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ಇವತ್ತು ಅದಕ್ಕೆ ಸರ್ಕಾರದಿಂದ ಪುರಸ್ಕಾರ ಲಭಿಸಿದೆ. ಅಂತ ಬ್ಯಾಂಕನ್ನು ಕಟ್ಟಿದ ಧೀಮಂತರು ಸತ್ಯನಾರಾಯಣ ಅವರು. ನನಗೂ ಅವರಿಗೆ ಪರಿಚಯ ಇತ್ತು. ನಮ್ಮ ಮನೆಯನ್ನು ಹುಡುಕಿಕೊಂಡು ಬಂದವರು ನಮ್ಮನ್ನು ಭೇಟಿಯಾಗಿ ಸದಸ್ಯರನ್ನಾಗಿ ಮಾಡಿ ಇವತ್ತು ನಾನು ಆ ಸಂಘದ ಸದಸ್ಯ, ಆ ಸಂಸ್ಥೆಯ
ಹರಿ ಓಂ. ವೇದಿಕೆ ಮೇಲೆ ಉಪಸ್ಥಿತಂತ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ JP ನಗರದ ನಾಗರಿಕರು, ಸತ್ಯನಾರಾಯಣರವರ ನಿಧನ JP ನಗರದ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೇನೆ ಒಂದು ಆಘಾತಕಾರಿ ವಿಷಯ. ನಾನು JP ನಗರದಲ್ಲಿ ಮನೆ ಕಟ್ಟಿದಾಗ 2002ರಲ್ಲಿ ನಾನು ಮನೆ ಕಟ್ಟಿದೆ. ನಮ್ಮ ತಂದೆಯವರು ಇದ್ದರು. 15 ದಿವಸ ಬಿಟ್ಟುಕೊಂಡು ಸತ್ಯನಾರಾಯಣರವರು ನಮ್ಮ ಮನೆ ಬಂದರು. ನಮ್ಮ ತಂದೆಯವರ ಹೆಸರು ನಾರಾಯಣ ಶರ್ಮಾ ಅಂತ ಹೇಳಿ, ಅವರು ಧಾರ್ಮಿಕ ವೇದ ವಿಷಯಾಗಿದ್ದರು. ಬಂದು ನಮ್ಮ ತಂದೆ ಕೇಳಿದೆ, ನೀವು ವೈದಿಕ ಮಂತ್ರದಲ್ಲಿ ಬಹಳ ಬುದ್ಧರು, ನಮ್ಮ ರಾಮನಗರದಲ್ಲಿ ಉಪಕರಣವನ್ನು ಮಾಡಿಸ್ಕೊಡ್ಬೇಕು. ಯಾಕೆಂತಂದ್ರೆ ಅವ್ರಿಗೆ ಯಾರು ಏನು ಹೇಳಿದ್ರು ಏನೋ ಗೊತ್ತಿಲ್ಲ. ನಮ್ಮ ತಂದೆ 13 ವರ್ಷಗಳ ಕಾಲ ಬೆಂಗಳೂರು JP ನಗರ 9ನೇ ಇದರಲ್ಲಿ ಉಪಕರ್ಮ ಮಾಡಿಸ್ತಾ ಇದ್ರು. ಆ ವಿಷಯ ಅವ್ರಿಗೆ ಗೊತ್ತಿರ್ಬೇಕು, ಯಾರಿಂದ ಗೊತ್ತಾಯ್ತು ಅಂತ ಬಂದು ನನ್ನ ಕೇಳಿದ್ರು. ನಮ್ಮ ಮನೆಯವರಲ್ಲಿ ನಮ್ಮ ತಂದೆ ಬಹಳ ಇದರಿಂದ ಒಪ್ಪಿಕೊಂಡ್ರು. ಸುಮಾರು ಒಂದು 8 ವರ್ಷಗಳ ಕಾಲ ಅಲ್ಲಿ ಉಪಕರ್ಮ ಮಾಡಿಸ್ತಾರೆ. ಮತ್ತೆ ಸತ್ಯನಾರಾಯಣರವರು ನಮ್ಮ ತಂದೆ ಹತ್ರ ಯಾಕೆ ಬರ್ತಾ ಇದ್ರು ಅನ್ನೋದು ನನಗೆ ಗೊತ್ತಾಯಿತು. ಧಾರ್ಮಿಕ ವಿಧಿಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಕೇಳಬೇಕು. ಫೋನ್ ಮಾಡಿದಾಗ ಒಂದು ದೊಡ್ಡ ಆಘಾತದಲ್ಲಿ ನನಗೆ ವೈಯಕ್ತಿಕವಾಗಿ ಅವರು ಮಾರ್ಗದರ್ಶಕರು, ಗುರು, ತಂದೆ ಏನ್ ಬೇಕಾದ್ರೆ ಹೇಳ್ಬೋದು. ಇಲ್ಲಿ ನಡೆದಿರುವಂತ ತುಂಬಾ ಜನಕ್ಕೆ ಒಂದು 25-30 ವರ್ಷ ಅವರು ಒಡನಾಟ, ನನಗೆ ಬರೀ ಒಂದು 5-6 ವರ್ಷ ಒಡನಾಟ ಅಷ್ಟೇ. ಆ 5-6 ವರ್ಷದ ಒಡನಾಟದಲ್ಲಿ ನನ್ನ 40 ವರ್ಷದ ಜೊತೆಗೆ ನಾವು ಪ್ರತಿ ಕ್ಷಣಕ್ಕೂ ಅವರಂತ ಮಾರ್ಗದರ್ಶನ ಪಡಿಸಿಕೊಂಡಿದ್ದಾರೆ. JP ಇಷ್ಟು ಜನ ಮಾತಾಡಿದಾಗ ಅವರು ರಿಟೈರ್ಡ್ ಆಗಿ ಮಾಡಿದ್ದಾಗ, ಅವರು ರಿಟೈರ್ಡ್ ಆಗಿದ್ದ ಮುಖ್ಯ ವರ್ಕರಿದ್ದಾಗ ಬಾಂಬೆಲಿದ್ದಾಗ ಅಲ್ಲಿ ಕನ್ನಡ ಸಂಘ ಮಾಡಿದ್ದಾರೆ. ಸೊ ಅದು ಬಹಳಷ್ಟು ಸಂದರ್ಭಗಳಲ್ಲಿ ಅವ್ರು ಹೇಳ್ಕೊತಾ ಇದ್ರು, ಅದ್ರದ್ದು ಫೋಟೋಸ್ಗಳು ಹೇಳ್ತಾ ಇದ್ರು. ಅವ್ರು ಇಡೀ ಜೀವಮಾನ ಪರ್ಯಂತವೇ ಒಂದಲ್ಲ ಒಂದು ಸಮಾಜದ ಕಾರ್ಯಗಳಲ್ಲಿ ತೊಡಸ್ಕೊಂಡೇ ಇದ್ರು. ತುಂಬಾ ಜನ ರಿಟೈರ್ಡ್ ಆದ್ಮೇಲೆ ಮಾತ್ರ ಬರ್ತಾರೆ ಅಂತ ಆಗ್ತಾ ಇದ್ರು. ರಿಟೈರ್ಡ್ ಮುಖ್ಯ ವರ್ಕರಿಂದ ಕೂಡ ಬಾಂಬೆಯಿಂದ ಕೂಡ ಅಲ್ಲಿದ್ದಂತ ಕನ್ನಡ ಮಾತಾಡುವಂತ ಜನಗಳನ್ನೆಲ್ಲ ಸೇರಿಸಿ ಕನ್ನಡ ಸಂಘ ಕಟ್ಟಿ ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವ ಬಾಂಬೆ ಮಾಡ್ತಾ ಇದ್ದಂತ. ಸೊ ಈ ರೀತಿ ಮಾತಾಡ್ತಾ ಹೋದ್ರೆ ಅವ್ರ ಬಗ್ಗೆ ಒಂದೊಂದು ಮುಂಚೂಣಿ, ದಾನ ಅಂದ್ರೆ ಮುಂಚೂಣಿ, ಯಾವ್ದಾದ್ರು ಕೆಲಸ ಅಂದ್ರೆ ಮುಂಚೂಣಿ, ಸೇವೆ ಅಂದ್ರೆ ಮುಂಚೂಣಿ. ಸಿಟಿ ಕಪ್ನವ್ರು ಹೇಳ್ತಿರಲ್ಲ, ಕಸ ಮೊದಲು ನಾವು ಬಳಸ್ಕೊಳ್ತಾ ಇರೋದು ಏನ್ ಹುಡುಗಾಟದ ವಿಚಾರ ಅಲ್ಲ, ನಮ್ಮ ಅನ್ಕೊಳ್ಳೋದು ಸುಲಭ. ಈ ಹೇಳುವಂಥದ್ದು 2-3 ನಿಮಿಷ ಮಾತಿರಬಹುದು, ಅದು ಮೈಗೂಡಿಸ್ಕೊಳ್ಳೋದಿದೆಯಲ್ಲ, ಅದನ್ನ ಮೈಗೂಡಿಸ್ಕೊಳ್ಳೋದನ್ನ ನಿರಂತರವಾಗಿ ನಡೆಸೋದಿದೆಯಲ್ಲ, ಅದು ಯಾವ ಶಕ್ತಿ ಭಗವಂತ ಅವರೊಳಗೆ ಕೊಟ್ಟಿದ್ನೋ ಎಂದೂ ಬೇಸರಿಸ್ಕೊಳ್ಳೋದು ಯಾರಿಗೂ ಗೊತ್ತಿಲ್ಲ. ಅದ್ರ ನಡುವೆ ತಮ್ಮ ಸಂಬಂಧ ಇರೋ ಸಂಸ್ಥೆ ಇರ್ಬೋದು, ಇಲ್ಲೇದಿರ್ಬೋದು, ಎಲ್ಲಕ್ಕೂ ಹೋಗುವಂಥದ್ದು ಅಲ್ಲಿ ಏನ್ ಮಾಡಬೇಕು ನೋಡೋದು. ಆ ವೃದ್ಧಾಶ್ರಮದ ಮೇಡಮ್ ಹೇಳ್ತಾ ಇದ್ದಾಗ ನನಗೆ ಅನಿಸ್ತಾ ಇತ್ತು, ಅಲ್ಲೇನು ಅವ್ರಿಗೆ ಜವಾಬ್ದಾರಿ ಇರಲಿಲ್ಲ. ಆ ವಯೋಮಾನದ ಜನ ಇದ್ರು, ಅಲ್ಲೊಂಚು ಸರ್ವಿಸ್ ಮಾಡ್ಬೋದಾ, ಏನಾದ್ರು ಹೇಳ್ಬೋದಾ, ಸಲಹೆ ಕೊಡ್ಬೋದಾ ಅಂತ ಹೋಗ್ತಿದ್ರು. ರಾಮನಗರದಲ್ಲಿ ಆ ಚಟುವಟಿಕೆ, ಈ ಬ್ರಾಹ್ಮಣ ಸಂಘದ ಬೆಳವಣಿಗೆಯಲ್ಲಿ ಸಕ್ರಿಯತೆ, ಲಯನ್ಸ್ ಕ್ಲಬ್ನ ಚಟುವಟಿಕೆ, ಯಾವ್ಯಾವ ಹೇಳ್ತಿರೋ ಎಲ್ಲದರಲ್ಲೂ ಹಿರಿಯ ವೃದ್ಧರ ಜೊತೆ ಇದ್ದಂಥ ಒಡನಾಟ ಎಲ್ಲರಿಗೂ ಆದರ್ಶ, ಎಲ್ಲರಿಗೂ ಮಾದರಿ. ಬಹಳ ಬಹಳ ಆಶ್ಚರ್ಯ. ಅಷ್ಟೆಲ್ಲದರ ನಡುವೆ ಅವರು ಕೊನೆ ದಿವಸಗಳಲ್ಲಿ ಹೋಗುವಾಗ ಮನಸ್ಸಿನ ಒಳಗಡೆ ಇದ್ದಂಥ ಭಾವನೆ, ಅದನ್ನು ದಾಟಂತ ಸ್ಥಿತಪ್ರಜ್ಞತೆ. ಇನ್ಯಾರಾದ್ರೂ ಅಟ್ಯಾಕ್ ಮಾಡೋರು, ನಾನು ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಆ ಸ್ಥಿತಪ್ರಜ್ಞತೆ ಇದ್ದ ಕಾರಣಕ್ಕಾಗಿ ಮಕ್ಕಳಿಗೂ ತೊಂದರೆ ಆಗದೆ ಅವರ ಬಯಕೆಯನ್ನು ನಾನು ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಹೊರಟರು. ನನ್ನ ಸ್ವಲ್ಪ ನೋವಿತ್ತು, ಅದರ ಸ್ಥಿತಪ್ರಜ್ಞತೆ ಅವ್ರನ್ನ ಎಷ್ಟು ಆಶ್ಚರ್ಯ ಆಗುತ್ತೆ. ಒಬ್ಬ ಮನುಷ್ಯಕ್ಕೆ ಇಷ್ಟು ಸದ್ಗುಣಗಳು ಹೆಂಗೆ ಸಮ್ಮಿಲನ ಆಯ್ತು ಅಂತ ಅದಕ್ಕೆ ಉತ್ತರ ಸಿಗದೇ
ಎಂತೆಂಥ ವ್ಯಕ್ತಿತ್ವವಾಗಿ ಸತ್ಯನಾರಾಯಣ ಉಳ್ಕೊಂಡ್ರ ಅಂತ ನನಗಾದ್ರೂ ತುಂಬಾ ಮನಸ್ಸೊಳಗೆ ಅನಿಸ್ತಾ ಇತ್ತು. ಎಲ್ಲರೂ ಹೇಳಿದ್ರು ಊರಿನ ಬಗ್ಗೆ ಕಾಳಜಿ ವಹಿಸೋರು, ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸೋರು, ಏನೆಲ್ಲ ಹೇಳ್ತಿರೋ ನೀವೆಲ್ಲದಲ್ಲೂ ಅವ್ರ ಪಾತ್ರ ಇದೆ. ಓದೋದ್ರ ಬಗ್ಗೆ ಕಾಳಜಿ ವಹಿಸೋರು, ಇವು ಬಹಳ ಆಶ್ಚರ್ಯ ಆಗುವಂತ ವಿಚಾರಗಳು. ನಾನು ಶ್ರೀನಿವಾಸನ ಅಂತ ಹೇಳ್ತೀನಿ ಫೋನ್ ಮಾಡಿದಾಗ ಈಗ ತಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿಟ್ರು ಅದಾದ್ಮೇಲೆ 1 ಗಂಟೆ ಒಳಗೆ ತಿಳ್ಕೊಂಡಿದ್ದಾರೆ ಅಂತ. ಅವರು ದೇಹ ಆಗಿತ್ತು, ಹೊರತು ಮನಸ್ಸಿಲ್ಲೇ ಇತ್ತು. ಮನಸ್ಸನ್ನ ಇಲ್ಲೇ ಇಟ್ಟಿದ್ರು. ಪ್ರತಿ ಕ್ಷಣ ದೀಪಕ್ ಫೋನ್ ಮಾಡಿದ್ರು ಅಂದ್ರು. ನನಗೂ ಹೋದ್ಮೇಲೆ ಒಂದು ವಾಟ್ಸಾಪ್ ಅಲ್ಲಿ 3 ಸತಿ ಮಾಡಿದ್ರು. ಮಹೇಶ್ ಅದೇ ಹೇಳ್ತಾ ಇದ್ರು. ಹಾಗೇನು ಬಂದು ಎಷ್ಟು ಕ್ಷಣಗಳು ಸಿಕ್ಕಿದ್ರೆ ಆ ಕ್ಷಣಗಳನ್ನ ಹೇಗೆ ಸದುಪಯೋಗ ಪಡಿಸಬೇಕು ಅನ್ನೋ ಚಿಂತೆ ಇದೆಯಲ್ಲ, ಚಟುವಟಿಕೆ ಇತ್ತಲ್ಲ, ಅವ್ರ ಬ್ರೈನ್ ಹಂಗೆ ವರ್ಕ್ ಮಾಡ್ತಿತ್ತು. ಬಹಳ ಆಶ್ಚರ್ಯ. ಅಂತ ವ್ಯಕ್ತಿತ್ವವನ್ನ ನಾವು 3 ಜನರು. ನಂದು ಸತ್ಯನಾರಾಯಣ ಅವರದು ಕೇವಲ 7 ವರ್ಷದ ಒಡನಾಟ ಅಷ್ಟೇ. ನಾನಿಲ್ಲಿ 2019ರಲ್ಲಿ ಬ್ರಾಹ್ಮಣ ಸಂಘದಲ್ಲಿ ನಿರ್ದೇಶನವಾಗಿ ಬಂದೆ. ಅವರು ಅಧ್ಯಕ್ಷರಾಗಿದ್ದಾಗ ನಾನು ನಿರ್ದೇಶಕರಾಗಿ ಬಂದೆ. ಒಂದು 3-4 ತಿಂಗಳು ಆಗ್ತಿದ್ದಂಗೆನೆ ನನ್ನನ್ನು ರಾಮಂದ್ರ ಕರ್ಕೊಂಡು ಹೋದ್ರು. ಈ ಬಾ ಅಲ್ಲಿ ಕೆಲಸ ಮಾಡುವ, ರಾಮನ ಸೇವೆ ಮಾಡುವ ಅಂತ ಕರ್ಕೊಂಡು ಹೋಗ್ಬಿಟ್ರು. ಅವರ ಒಂದು ಸಹಾಯದಿಂದ ಇವತ್ತಿನವರೆಗೂ ರಾಮನ ಸೇವೆ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಇನ್ನು ಅವತ್ತು ರಾಜೀವ್ ಅವರು ಹೇಳೋದಕ್ಕೆ ಸುಮಾರು 10-10:30 ಬೆಳಗ್ಗೆ ಒಂದು 20 ನಿಮಿಷ ಮಾತಾಡಿದ್ದೀನಿ. ಅವತ್ತು 3 ಗಂಟೆಗೆ ಅವ್ರ ಸಾವಿನ ಸುದ್ದಿ ಬಂತು. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. 20 ನಿಮಿಷ ಮಾತಾಡಿದ್ದೀನಿ ಅವ್ರ ಜೊತೆ. 3 ಗಂಟೆ ಕಾಲ ಕಳೆದ ತಕ್ಷಣ ಅವ್ರ ಸಾವಿನ ಸುದ್ದಿ ಬಂತು ಅಂದ್ರೆ ನಾನು ಏನಾದ್ರು ಸರಿ ತಿಳ್ಕೊತಾ ಇಲ್ವಾ ಏನು ನಮಗೆ ಆಗ್ಬೇಕು. ಆದರೆ ಅವ್ರ ಮಗ ಹಾಸ್ಪಿಟ್ಲಿಗೆ ನಾನೇ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಮಾಡಿ ತೋರಿಸೋದು, ಕೊನೆ ಸತಿ ನೋಡ್ಕೊಂಡ್ಬಿಡಿ ಅವ್ರನ್ನ, ಎಲ್ಲ ಆಗೋಯ್ತು ಅಂತ ತುಂಬ ಬೇಜಾರಾಯಿತು. ಇವತ್ತಿಗೂ ನಂಬಕ್ಕಾಗ್ತಿಲ್ಲ. ಅವತ್ತಲ್ಲ ಇವತ್ತಿಗೂ ನಂಬಕ್ಕಾಗ್ತಾ ಇಲ್ಲ. ಸೊ ತುಂಬ ಇದೆ ಮಾತಾಡೋಕ್ಕೆ. ಈಗ ಸಮಯಾವಕಾಶ ಇಲ್ಲೇ ಇರೋದ್ರಿಂದ ನನ್ನ ಮೆಂಟರು, ಮಾರ್ಗದರ್ಶಕರು ಆದ ಸತ್ಯನಾರಾಯಣ ಅವರಿಗೆ ನನ್ನ ಅಂತಿಮ ನಮನವನ್ನು ಸಲ್ಲಿಸ್ತಾ ಅವರಿಗೆ ಭಗವಂತ ಸದ್ಗತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಮೂಲದ ಕಾರಣಕರ್ತರಾದ ಶ್ರೀ ಎಚ್ ವಿ ರಾಜೀವ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರ ನಿಕಟವರ್ತಿಗಳಾದಂಥ ಮಾಜಿ ಪೌರರಾದಂಥ ಶ್ರೀ ಭೈರಪ್ಪನವರಿಗೆ ಅನಂತ ಧನ್ಯವಾದಗಳು. ಅವರ ಆಪ್ತರು ಹಾಗೂ ಲಯನ್ಸ್ ಕ್ಲಬ್ನ ಸದಸ್ಯರಾದ ಲಯನ್ಸ್ ಸಿದ್ಲಿಂಗಪ್ಪ ಅವರು ಕೂಡ ಅನಂತ ಧನ್ಯವಾದಗಳು. ಬ್ರಾಹ್ಮಣ ಸಂಘದ ಹಾಲಿ ಅಧ್ಯಕ್ಷರಾದಂಥ ಎಚ್ ವಿ ದೀಪಕ್ ಅವರಿಗೆ ಕೂಡ ಅನಂತ ಧನ್ಯವಾದಗಳು. ಇಲ್ಲಿವರೆಗೂ ತಾಳ್ಮೆಯಿಂದ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ದಯಮಾಡಿ ಉಪಹಾರ ಸ್ವೀಕರಿಸುವ